Hello friends, welcome to my channel. Friends, ನಿಮಗೆ ಗೊತ್ತು ಇವಾಗ ಜಿಯಾನ್ ತುಂಬ ಓಡಾಡ್ತಾನೆ, ಮನೇಲಿ ಸಿಕ್ಕಾಬಟ್ಟೆ ಓಡಾಡ್ತಾನೆ, ಕೈಗೆ ಸಿಗಲ್ಲ. ನಾನೇನಾದರೂ ಕುಕಿಂಗ್ ಮಾಡಬೇಕಾದ್ರೆ ಇಲ್ಲ ಬೇರೆ ಕೆಲಸ ಏನಾದರೂ ಮಾಡಬೇಕಾದ್ರೆ ಅವನು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನಾದರೂ ಮಾಡ್ತಾನೆ ಇರ್ತಾನೆ, ಪೋಲಿ ಬುದ್ಧಿ. ಸೊ ಈ ಟೈಮಲ್ಲಿ ಅವನ್ನ ತುಂಬ ಸೇಫಾಗಿ ನೋಡ್ಕೊಬೇಕು. ಸೊ ಅದಕ್ಕೆ ನಾನು ಕೆಲವೊಂದು ಬೇಬಿ ಸೇಫ್ಗೆ ಏನೇನು ಮಾಡಬೇಕು, ಅದಕ್ಕೆ ಸೇಫ್ಟಿ ಏನೇನು ಮಾಡ್ಕೋಬೇಕಾಗತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನಾನು ಲವ್ಲ್ಯಾಪಿಂದ ಕೆಲವೊಂದು ಬೇಬಿ ಸೇಫ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ಬಂದರೆ ಜಿಯನ್ ಇವಾಗ ಏನು ಮಾಡೋದು ಅಂದರೆ, ನಮ್ಮ ಮನೆ ಸ್ವಲ್ಪ ಎಲ್ಲ ಕೆಳಗಡೆ ಇದೆ, ಸ್ವಿಚ್ ಬೋರ್ಡ್ ಎಲ್ಲ ಅದರಲ್ಲಿ ಹೋಲ್ ಇರುತ್ತಲ್ಲ, ಅದಕ್ಕೆ ಬೆರಳು ಹಾಕೋದಕ್ಕೆ ಹೋಗ್ತಿದ್ದ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ಲವ್ಲ್ಯಾಪ್ದು ಎಲೆಕ್ಟ್ರಿಕಲ್ ಸಾಕೆಟ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಿದ್ದೀವಿ. ಅದನ್ನು ನಾವು ಅದಕ್ಕೆ ಹೋಲ್ಗೆಲ್ಲ ನಾವು ಹಾಕಿರೋದ್ರಿಂದ ಅವನು ಅದಕ್ಕೆ ಬೆರಳು ಹಾಕೋದಕ್ಕೆ ಅದಕ್ಕೆಲ್ಲ ಸಾಧ್ಯ ಆಗಲ್ಲ. ಸೊ ತುಂಬ ಸೇಫ್ ಆಗಿದೆ. ಅದನ್ನು ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು, ಅಂಬೆಗಾಲಿಡೋ ಮಕ್ಕಳು ಕೆಲವೊಂದು ಸರಿ ಕೆಳಗಡೆ ಇದ್ದರೆ ಹೋಗಿ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾವಾಗಲೇ ಹೇಳಿದಾಗೆ ಜಿಯನ್ ಅಂತೆ ಮಕ್ಕಳನ್ನು ಸೇಫ್ ಆಗಿಡುತ್ತೆ ಎಲೆಕ್ಟ್ರಿಕ್ ಶಾಕಿಂದ. ಪುಟಾಣಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಆಕ್ಸಿಡೆಂಟಲ್ಲಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಮತ್ತು ಇನ್ನೊಂದು ಏನಂದರೆ, ಇದನ್ನು ರಿಮೂವ್ ಮಾಡೋದಕ್ಕೆ ತುಂಬ ಕಷ್ಟ. ಸೊ ಜಿಯನ್ ಕೈಲಂತೂ ಆಗಲ್ಲ, ಮಕ್ಳಿಗೆ ಕೈಲಿ. ಸೊ ನಾವು ಅಡಲ್ಟ್ಸು ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಬೋದು. ಜಸ್ಟ್ ಪ್ರೆಸ್ ಮಾಡಿ ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಬೋದು. ಸೊ ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಬರುತ್ತೆ. ಆದಷ್ಟು ನಿಮ್ಮ ಮನೇಲಿ ಯಾವುದಿದೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಈ ಸಾಕೆಟ್ಗಳನ್ನ 5 year ರೆಸಿಸ್ಟೆಂಟ್ ABS ಮೆಟೀರಿಯಲಿಂದ ಮಾಡಿದ್ದಾರೆ. ಸೊ ಇದು 100% BPA ಫ್ರೀ ಮತ್ತು ಶಾಕ್ ಫ್ರೀ ಇದು. ಸೊ ಇದು ಒಂದು ನಾನು ಜಿಯನ್ಗೆ ಸೇಫ್ ಆಗಿಡೋದಕ್ಕೆ ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ಬಂದರೆ, ಜಿಯನ್ ಸ್ವಲ್ಪ ಚಿಕ್ಕವನಾಗಿದ್ದಾಗ ನಾನು ಲವ್ಲ್ಯಾಪ್ ಅವ್ರದ್ದು ಕಂಫಿ ಬೆಡ್ ರೈಲ್ ಯೂಸ್ ಮಾಡ್ತಿದ್ದೆ. ಇದು ಏನಕ್ಕೆ ಅಂದರೆ, ಪುಟ್ ಪಾಪು ಇದ್ದಾಗ ಅವರು ಅಂಬೆಗಾಲು ಇಟ್ಕೊಂಡು ಮಂಚದಿಂದ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಬೀಳೋ ಚಾನ್ಸಸ್ ಇರುತ್ತೆ. ಜಿಯನ್ ಒಂದ್ಸರಿ ಹಾಗೆ ಆಗಿತ್ತು. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ಅದು ಬೆಡ್ ರೈಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೇಕಾದಾಗ ನಾವೇನಾದ್ರು ಕೆಲಸ ಮಾಡ್ತಿದ್ದಾಗ ಅವನ ಕಡೆ ಗಮನ ಕೊಡದೇ ಇದ್ದಾಗ ಹಾಕ್ಕೊಳ್ಳೋದು, ಬೇಡದಾಗ ಬಿಚ್ಚಿಡೋದು. ಸೊ ಈ ರೀತಿ ಮಾಡ್ತಾ ಇದ್ವಿ. ಅದು ತುಂಬ ಹೆಲ್ಪ್ ಆಗುತ್ತೆ ಯಾರಿಗಾದ್ರೂ ಪುಟ್ ಮಕ್ಕಳಿದ್ರೆ. ಸೊ ಜಿಯನ್ ಇವಾಗ ಆರಾಮಾಗಿ ಇಳ್ಕೊಂಡು ಬರ್ತಾನೆ. ಇವಾಗೇನು ಜಾಸ್ತಿ ಯೂಸ್ ಮಾಡಲ್ಲ ನಾವು ಅದನ್ನು. ಮತ್ತು ಅದು ಈಸಿಯಾಗಿ ನೀವು ಫೋಲ್ಡ್ ಮಾಡ್ಬೋದು, ಮತ್ತು ಚಿಕ್ಕ ಜಾಗದಲ್ಲಿ ಅದನ್ನ ಸ್ಟೋರೇಜ್ ಮಾಡ್ಬೋದು. ಮತ್ತು ನಿಮಗೆ ಅದು ಮೆಟೀರಿಯಲ್ಲು ಅವ್ರಿಗೆ ಒಳಗಡೆ ಬೇಬಿ ಏನು ಮಾಡ್ತಿದೆ ಅಂತ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ, ಕಾಣಿಸುತ್ತೆ. ಹೈಟ್ ಏನಿದೆ ಅದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಹೈಟ್ ಬೇಕು, ನಿಮ್ಗೆ ಯಾವ ಥರ ಬೇಕು ಆ ರೀತಿ. ಇದನ್ನ ಎಲ್ಲ ಥರ ಬೆಡ್ಗೂ ಸಿಗುತ್ತೆ ನಿಮಗೆ. ಕಿಂಗು, ಕ್ವೀನ್ ಸೈಜ್ ಬೆಡ್ ಯಾವುದಿದ್ರು ನಿಮ್ಮ ಮನೇಲಿ ಇದನ್ನು ಯೂಸ್ ಮಾಡ್ಬೋದು. ಬೇಕಾದಾಗ ಅದನ್ನು ರಿಮೂವ್ ಮಾಡಿ ವಾಶ್ ಮಾಡ್ಬೋದು ಆರಾಮಾಗಿ. ಹಾಗೆಯೇ ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈಸಿಯಾಗಿ. ಸೊ ಅಷ್ಟು ಲೈಟ್ ಆಗಿದೆ ಅದು. ಅಷ್ಟು ಬಂದರೆ ಲವ್ಲ್ಯಾಪ್ ಫರ್ನಿಚರ್ ಕಾರ್ನರ್ ಗಾರ್ಡ್. ಇದಂತ ಇವಾಗಲೂ ಯೂಸ್ ಮಾಡ್ತೀವಿ ಜಿಯನ್ಗೆ. ಏನಂದರೆ ಸಿಕ್ಕಾಬಟ್ಟೆ ಓಡಾಡ್ತಾನೆ. ಫರ್ನಿಚರ್ಸ್ ಎಲ್ಲ ಒಂದು ಆಲ್ಮೋಸ್ಟ್ ಕೆಲವೊಂದೆಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದೀವಿ ನಾವು, ಪರವಾಗಿಲ್ಲ ಯೂಸ್ ಮಾಡಿಲ್ಲ ಅಂದ್ರೂ. ಬಟ್ ಒಂದೊಂದು ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಎಲ್ಲ ಏನು ಮಾಡಿದ್ದೀವಿ, ಕಾರ್ನರಲ್ಲಿ ಅದಕ್ಕೆಲ್ಲ ಗಾರ್ಡ್ ಹಾಕಿದ್ದೀವಿ. ಸೊ ಅದರಿಂದ ಅವರು ಆಕ್ಸಿಡೆಂಟಲ್ಲಿ ಹರ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಕಡಿಮೆ ಆಗುತ್ತೆ ಜಿಯನ್ ಓಡಾಡಬೇಕಾದ್ರೆ. ಸೊ ಪುಟ್ ಮಕ್ಕಳಿದ್ರು ಅಷ್ಟೇ, ಅವ್ರೇನಾದ್ರು ಅಂಬೆಗಾಲು ಇಡ್ತಿದ್ದೆ ಜಾಸ್ತಿ ಎಲ್ಲೆಲ್ಲೋ ನುಗ್ಬಿಡ್ತಾರೆ ನಾನು ಜಿಯನ್ ನೋಡಿದ್ದೀನಿ. ಸೊ ಅವರು ಏನಾದರೂ ಹರ್ಟ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಪ್ರೊಟೆಕ್ಟ್ ಮಾಡ್ಬೋದು. ಟೇಬಲ್ ಕಾರ್ನರ್ ಗಾರ್ಡ್ಸ್ ಏನಿದೆ, ಇದನ್ನು ಸಾಫ್ಟ್ ಮೆಟೀರಿಯಲಿಂದ ಮಾಡಿದ್ದಾರೆ. ಮತ್ತು ಹೈ ಡೆನ್ಸಿಟಿ ಫೋಮ್ ಕುಷನ್ಸ್ ಇದೆ. ಸೊ ಅವ್ರು ಆಕ್ಸಿಡೆಂಟಲ್ಲಿ ಹೊಡ್ಕೊಂಡ್ರೂ ಅವ್ರಿಗೇನೂ ಹರ್ಟ್ ಆಗಲ್ಲ. ಅವ್ರಿಗೆ ಹೆಡ್ಗಾಗಿರ್ಬೋದು, ಆರ್ಮ್ಗಾಗಿರ್ಬೋದು, ಎಲ್ಲದಕ್ಕೂ. ಮತ್ತು ಇದನ್ನು ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಬೋದು, ತುಂಬ ಏನು ಕಷ್ಟ ಇಲ್ಲ. ಹಿಂದೆ ಬ್ಯಾಕ್ ಟೇಪ್ ಇದೆ, ಅದನ್ನು ರಿಮೂವ್ ಮಾಡೋದು, ಅದನ್ನು ಫಿಕ್ಸ್ ಮಾಡೋದು ಅಷ್ಟೇ, ತುಂಬ ಈಸಿ ಅದು. ಇದು ತುಂಬ ಸೇಫು, ನಾನ್ ಟಾಕ್ಸಿಕ್ಕು, BPA ಫ್ರೀ, ಮತ್ತು ಓಡರ್ಲೆಸ್ಸು, ಎಕೋ ಫ್ರೆಂಡ್ಲಿ, ನ್ಯಾಚುರಲ್ NBR ರಬ್ಬರ್ ಇದು. ಮತ್ತು ಇದು ಹಿಂದೆ ಟೇಪ್ ಏನು ಕೊಟ್ಟಿದ್ದಾರೆ, ಅದನ್ನು ಈಸಿಯಾಗಿ ನೀವು ಪೀಲ್ ಮಾಡಿ ಅದನ್ನು ಫಿಕ್ಸ್ ಮಾಡ್ಬೋದು. ಅದನ್ನು ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು. ಅದರಿಂದ ಫರ್ನಿಚರ್ ಹಾಳಾಗುತ್ತೆ, ಅದ್ರದ್ದು ಪಾಲಿಶ್ ಏನಿರುತ್ತೆ ಅದೇನಾದರೂ ಹಾಳಾಗುತ್ತೆ ಅನ್ನೋ ಯಾವುದೇ ರೀತಿಯಾದ ಭಯ ಇಲ್ಲ. ನೆಕ್ಸ್ಟು ನಾನು LL ಫರ್ನಿಚರ್ ಲಾಕ್ಸ್ ಯೂಸ್ ಮಾಡ್ತೀನಿ. ಈ ಲಾಕ್ಸ್ ಏನಿದೆ ಇದನ್ನು ನೈಲಾನಿಂದ ಮಾಡಿರೋದು. ಹಾಗೆ ಬ್ಯಾಕ್ ಸೈಡು ನಿಮಗೆ 3M ಅಡೆಸಿವ್ ಟೇಪ್ಸ್ ಇದೆ. ಇದನ್ನು ನೀವು ಫ್ಲ್ಯಾಟ್ ಸರ್ಫೇಸಲ್ಲೂ ಯೂಸ್ ಮಾಡ್ಬೋದು, ಮತ್ತು ಕಾರ್ನರ್ಸಲ್ಲೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಆವಾಗಲೇ ಹೇಳಿದಾಗೆ ಯಾವುದೇ ರೀತಿಯಾದ ಸ್ಟೇನ್ಸ್ ಆಗಲ್ಲ, ಫರ್ನಿಚರ್ಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಕೂಡ ಆಗಲ್ಲ. ಡಿಸೈನ್ ಏನಿದೆ ಅಡಲ್ಟ್ಸು ಆರಾಮಾಗಿ ಒಂದು ಕೈಲೇ ಅದನ್ನು ಯೂಸ್ ಮಾಡ್ಬೋದು. ಬಟ್ ಬೇಬೀಸ್ಗೆ ಅದನ್ನು ಯೂಸ್ ಮಾಡೋದು ತುಂಬ ಕಷ್ಟ, ಡಿಫಿಕಲ್ಟ್ ಅವ್ರು ಓಪನ್ ಮಾಡೋದಕ್ಕೆಲ್ಲ.
ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ನೀವು ಇನ್ಸ್ಟಾಲ್ ಮಾಡ್ಬೋದು. ಸೊ ಇಂದ ಟೇಪ್ ತೆಗೆದು ಆರಾಮಾಗಿ ಅದನ್ನು ಫಿಕ್ಸ್ ಮಾಡ್ಬೋದು. ನೆಕ್ಸ್ಟು ಲವ್ಲ್ಯಾಪ್ ಫರ್ನಿಚರ್ ಎಡ್ಜ್ ಗಾರ್ಡ್. ಇದೇನಂದರೆ ಶಾರ್ಪ್ ಫರ್ನಿಚರ್ ಎಡ್ಜಸ್ ಏನಿದೆ ಅದನ್ನು ಸಾಫ್ಟ್ ಇಂಪ್ಯಾಕ್ಟ್ ಅಬ್ಸಾರ್ಬಿಂಗ್ ಕುಷನ್ ಸರ್ಫೇಸ್ ಆಗಿ ಮಾಡುತ್ತೆ. ಸೊ ಬೇಬೀಸು ಇಂಜುರಿ ಆಗೋದೆಲ್ಲ ಇದರಿಂದ ನೀವು ಆದಷ್ಟು ಅವಾಯ್ಡ್ ಮಾಡ್ಬೋದು. ಸೊ ಲವ್ಲ್ಯಾಪ್ದು ನಾನು ಏನೇನು ಯೂಸ್ ಮಾಡ್ತೀನಿ ಇದೆಲ್ಲ 100% ನಾನ್ ಟಾಕ್ಸಿಕ್ಕು, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದ ಒಂಥರ ಬ್ಯಾಡ್ ಸ್ಮೆಲ್ಲು ಆ ಥರ ಎಲ್ಲ ಬರೋದೆಲ್ಲ ಇಲ್ಲ. ಸೊ ನ್ಯಾಚುರಲಿ ಫೈರ್ ರೆಸಿಸ್ಟೆಂಟ್ NBR ರಬ್ಬರಿಂದ ಮಾಡಿರೋದಿದು, ಯಾವುದೇ ರೀತಿಯಾದ ಕೆಮಿಕಲ್ಸ್ ಕೂಡ ಯೂಸ್ ಮಾಡಿಲ್ಲ ಮತ್ತು ಲೇಟೆಕ್ಸ್ ಫ್ರೀ. ಸೊ ಕೆಲವೊಂದು ನಾವು ರಬ್ಬರ್ ಯೂಸ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದರಿಂದ ಯಾವುದೇ ರೀತಿಯಾದ ಸ್ಮೆಲ್ ಬರ್ತಿದೆಯಾ, ಸೊ ಅದರಿಂದ ಯಾವುದಾದ್ರೂ ಟಾಕ್ಸಿಕ್ ಯೂಸ್ ಇದೆಯಾ ಅದರಲ್ಲಿ ಅಂತ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಾವು ಪಾಪುಗಳಿಗೆ ಏನಾದರೂ ಬೈ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬೈ ಮಾಡಬೇಕು. ಅದರಲ್ಲೂ ಹೊಸ ಪೇರೆಂಟ್ಸ್ ಏನಿರ್ತೀವಿ ಅವರು ಸಿಕ್ಕಾಪಟ್ಟೆ ಕೇರ್ ಮಾಡಬೇಕಾಗುತ್ತೆ. ಸೊ ಒಂದು 6 ಮಂತ್ಸ್ವರೆಗೆ ಪರವಾಗಿಲ್ಲ, ಯಾಕೆಂದರೆ ಅವರು ಆಲ್ಮೋಸ್ಟ್ ತೊಡೆ ಮೇಲೆ ಇರ್ತಾರೆ, ಜಾಸ್ತಿ ಓಡಾಡೋದು ಇದೆಲ್ಲ ಇರಲ್ಲ. ಬಟ್ ಆಲ್ಮೋಸ್ಟ್ ಒಂದು 9 ಮಂತ್ಸ್ 10 ಮಂತ್ಸ್ ಆಗ್ತಿದ್ದಂಗೆ ಅವರು ಅಂಬೆಗಾಲು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಆಲ್ಮೋಸ್ಟ್ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರನ್ನ ಹಿಡಿಯೋದು ತುಂಬ ಕಷ್ಟ, ಹರ್ಟ್ ಮಾಡ್ಕೊಳ್ಳೋದು ಜಾಸ್ತಿ. ಎಡ್ಜಸ್ ಎಲ್ಲ ಆಗಿರ್ಬೋದು, ನಾನು ಅವಾಗಲೇ ಹೇಳಿದಾಗೆ ಇದು ಎಲೆಕ್ಟ್ರಿಕಲ್ದು ಏನಿದೆ ಅದರಿಂದನೂ ಕೂಡ ಅಷ್ಟೇ. ಸೊ ಆದಷ್ಟು ಇದನ್ನೆಲ್ಲ ಅವ್ರಿಗೆ ಸಿಗದೇ ಇರೋ ಥರ ಅದು ಸೇಫ್ ಆಗಿರೋ ಥರ ನಾವು ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಎಲ್ಲ ಟ್ರೈ ಮಾಡಿ, ನಾನು ಲಿಂಕ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಮೆಝಾನಲ್ಲೂ ಸಿಗುತ್ತೆ ನಿಮಗೆ, luvlap.com ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇಬಿಗಳನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು, ನಮ್ಮ ಮನೆನ ಹೇಗೆ ಬೇಬಿ ಸೇಫ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಬೇಬಿ ರಿಲೇಟೆಡ್ ಇನ್ಯಾವುದಾದ್ರೂ ವಿಡಿಯೋ ಬೇಕಿದ್ರೆ ಮತ್ತು ಯಾವುದಾದ್ರೂ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಅಂತಿದೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.